ನಮಸ್ಕಾರ. ಇವತ್ತಿನ ದಿವಸ ನಾವು ಇಲ್ಲಿ ಮುದ್ದೇಬೇಳ ತಾಲೂಕಿನಲ್ಲಿ ಒಂದು ಕಡೆ ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ ಯಾಡ್ಶಾಪ್ ಈರ್ಟೆಲ್ ಲಿಮಿಟೆಡ್ ಕಡೆಯಿಂದ. ಸೊ ಅದೇ ಪ್ರಾಡಕ್ಟ್ ಕೊಟ್ಟ ನಂತರ ರೈತರಲ್ಲಿ ಏನೇನು ಬದಲಾವಣೆ ಆಗಿದೆ, ದ್ರಾಕ್ಷಿ ಬೆಳೆ ಒಳಗೆ ಎಷ್ಟು ಡೋಸ್ ಕೊಟ್ಟಾರೋ ಅನ್ನೋದನ್ನು ಸ್ವಲ್ಪ ರೈತರ ಬಾಯಿಂದ ಕೇಳಿ ಎಲ್ಲ ರೈತರಿಗೂ ಬಳಸಲಿ ಅನ್ನೋಂಥ ಒಂದು ಮನೋಭಾವನೆಯಿಂದ ಒಂದು ವಿಡಿಯೋ ಮಾಡಾಕ್ತಿದ್ದೀವಿ. ನಮಸ್ಕಾರ ಸರ್. ಇದು ಯಾವ ಸರ್ ನಿಮ್ಮದು? ಬಸರಕೋಡ ಜೋರ್ಲಿ. ಮತ್ತೆ ಇನ್ನೊಂದು ಸ್ವಲ್ಪ ಬಸರಕೋಡ ಸರ್. ಇದಕ್ಕೆ ನಾವು ಯಾಡ್ಶಾಪ್ ಈರ್ಟೆಲ್ ಲಿಮಿಟೆಡ್ ಕಡೆಯಿಂದ ಪ್ರಾಡಕ್ಟನ್ನು ಕೊಟ್ಟಿವಿ. ಕೊಟ್ಟ ನಂತರ ಯಾವ ರೀತಿ ಬಳಸಿದ್ರಿ? ಕೊಟ್ಟ ಮೊದಲು ಭೂಮಿಗೆ ಏನದ DNC 90 ಮತ್ತು ಕ್ರಾಫ್ಟ್ಸ್ ಇವು ಭೂಮಿಯಲ್ಲಿ ಮೊದಲು ನಾವು ಚಟ್ನಿ ಮಾಡೋಕ್ಕಿಂತ ಅಂದರೆ ಎಪ್ರಿಲ್ ಚಟ್ನಿಗಿಂತ ಮೊದಲು ಈ ಭೂಮಿಗೆ ಹಾಕಿದ್ದೀವಿ. ಎಕರೆಕ್ಕೆ 2 ಪಾಕೆಟ್ ಅಂತೆ ಅವನ್ನ ಎರಡು ಪಾಕೆಟ್ ಅಂತ ಹಾಕಿ ಇದನ್ನು ಮಾಡಿದ್ವಿ. ನಂತರ ಮತ್ತೆ ಚಟ್ನಿ ಮಾಡಿಂದ ಏನದ ನಾವು ಡ್ರಿಪ್ನಲ್ಲಿ ಕೂಡ ಇದರಲ್ಲಿ ಮತ್ತು 3ನೇ ಸಲಿಗೆ ಒಮ್ಮೆ ಏನದ ಕ್ರಾಪ್ ಊಟ ಅಂಥೇಳಿ ಅದನ್ನೊಮ್ಮೆ ಡ್ರಿಪ್ನಲ್ಲಿ ಕೊಟ್ಟಿವಿ. ಹೀಗಾಗಿ ಬೆಳೆ ಚೇಂಜಸ್ ನಮ್ಮದು ಬೇರೆ ಪಡಕ ಇಲ್ಲಿ ಪಡಕ ನೋಡಿದರೆ ವ್ಯತ್ಯಾಸಗಳ ಇವತ್ತು ದ್ರಾಕ್ಷಿ ಇವತ್ತು ಎಲೆ ಆಗಿರ್ಬೋದು ಮತ್ತು ಕಲರ್ ಗ್ರೀನಿಸ್ ಆಗಿರ್ಬೋದು, ಎಲೆ ಥಿಕ್ನೆಸ್ಸು ಇದು ಇವತ್ತು ನೋಡಿದ್ರೆ ಯಾರೇ ನೋಡಿದ್ರು ಈ ಪಡಕ ವ್ಯತ್ಯಾಸ ಸಾಮಾನ್ಯ ಮನುಷ್ಯನೂ ಕೂಡ ಇವತ್ತು ಈ ಪಡಕ್ ಚೇಂಜಸ್ ಹೇಳಕ್ಕೆ ಕಾರಣ. ಇವತ್ತು ಇಲ್ಲಿ ಬಗಲಾಗ ನೀವು ಅಲ್ಲೊಂದು ಪಡ ಅದ, ಅದು ರಾಸಾಯನಿಕ ಕೊಟ್ಟಾರ, ಅವರು ಕೂಡ ಕೊಟ್ಟಾರ. ಇಲ್ಲಿಗೆ ವ್ಯತ್ಯಾಸ ನೋಡಿದ್ರೆ ಜಗಜಾಂತರ ಫರ್ಕ. ಅಂದ್ರೆ ಎರಡು ಪಡ ಒಂದೇ ಸೇಮ್ ರೀ, ಒಂದೇ ಸೇಮ್, ಹೊಲಾನು ಒಂದೇ ಸೇಮ್, ಎಲ್ಲಾನು ಒಂದೇ ಸೇಮ್. ಬಟ್ ಪ್ರಾಡಕ್ಟ್ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಪ್ರಾಡಕ್ಟ್ ಒಳ್ಳೆ ಗುಡ್ ಪ್ರಾಡಕ್ಟ್. ಯಾಕಂದ್ರೆ ಇದು ನಾವು ಇದಕ್ಕೆ ಯಾವುದೇ ಈ ಸತಿ ಎಪ್ರಿಲ್ ಚಟ್ನ್ಯಾಗ ಎಲ್ಲರೂ ಗೊಬ್ಬರ ಕೊಡ್ತಾರೆ, ತಳಗೊಬ್ಬರ ಅಂತೇಳಿ ಎಪ್ರಿಲ್ ಚಟ್ನ್ಯಾಗ ಸಾಕಷ್ಟು ಗೊಬ್ಬರ ಕೊಡ್ತಾರೆ ರಾಸಾಯನಿಕ. ಆದ್ರೆ ಇವರು ಇಲ್ಲಿ ಪಡೆದಾಗ ಬಂದ ನಮ್ಮಲ್ಲಿ ಕೊಡ್ತಿದ್ರು, ಆ ಪಡೆದಾಗ ಯಾವುದೇ ಇವರು ರಾಸಾಯನಿಕ ಕೊಟ್ಟಿಲ್ಲ ಇವತ್ತು ಭೂಮಿಗೆ. ಇವತ್ತು ಭೂಮಿಗೆ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ರಾಸಾಯನಿಕ ಕೊಟ್ಟೋರ್ ಪಡಕ್ಕೆ ಇದು ನೋಡಿದ್ರೆ ಭಾಳ ಡಿಫ್ರೆನ್ಸ್. ಇದನ್ನ ಬಂದು ಬೇಕಾದವ್ರು ನೋಡ್ಬೋದು, ಅಷ್ಟೊಂದು ವ್ಯತ್ಯಾಸ. ಅಂದ್ರೆ ಪ್ರಾಡಕ್ಟ್ ಬಗ್ಗೆ 100% ಪ್ರಾಡಕ್ಟ್ ಮೇಲೆ 100ಕ್ಕೆ 100 ಅದ್ರ ಬಗ್ಗೆ ಎರಡು ಮಾತು. ಒಳ್ಳೆ ಪ್ರಾಡಕ್ಟ್. ಇವತ್ತು ಇದನ್ನ ನೋಡಿದ್ರೆ ಇವತ್ತು ಅದೇ ಪಡೆದಾಗ ಬೇರೆ ಕಡೆ ಇಲ್ಲೇ ಬಗಲಾಗ ನೀವು ಅಲ್ಲಿ ನಿಂತಾಗ ವಾತಾವರಣ ಬೇರೆ, ಇಲ್ಲಿದ್ದಾಗ ಬೇರೆ. ಈಗಾಗಲೇ ಗೊನಿ ಇದನ್ನ ಹೇಳ್ತಾರ ಅವರು, ಇದು ನಾವು ಅಕ್ಟೋಬರ್ ಚಾಟ್ನ್ಯಾಗ ಒಂದು GA 2 GA ಮಾಡಿದ್ರೆ ಮಾತ್ರ ಗೊನಿ ಹಿಗ್ತದಿಷ್ಟು. ಆದ್ರೆ ಇದು ಯಾವುದೇ GA ಇಲ್ಲ ಏನಿಲ್ಲ, ಈ ಏಪ್ರಿಲ್ದೊಳಗೆ ಗೊನಿ ಹಾಕಿದ್ರು ಕೂಡ ಗೊನಿ ಏನದ ನಾವು ಒಂದು GA 2 GA ಮಾಡಿದಷ್ಟು ಆ ಮಟ್ಟದಲ್ಲಿ ಗೊನಿ ಕಾಣ್ತಾವ. ಅಂದ್ರೆ ಒಳ್ಳೆ ಹೆಲ್ದಿ ಆಗಿ ಬರೋಬರ್ ಸರ್. ಇದು ಆಚೆ ಕಡೆ ಪಡದ್ದು ನಿಮ್ದೊಂದು ಇದನ್ನ ತೊಗೊಂಡ್ ಬಂದಿದ್ದೀವಿ ನಾವು. ಇದ್ರ ಅಂದ್ರೆ ಈ ಗೊನಿ ಈ ಗೊನಿಗೆ ಬದಲಾವಣೆ ನೋಡ್ಬೇಕಾದ್ರೆ ರೈತರು ಇದು ರಾಸಾಯನಿಕ ಮಾಡಿದಂತದ್ದು ಬಗಲಾಗಿರೋಂಥ ಪಡ, ವೀಕ್ನೆಸ್ ಅದದು. ಇದು ನಮ್ದು ಹೆಲ್ದಿ ಪ್ರಾಫಿಟ್ ಮತ್ತು 3B ನಮ್ಮ DNC 90 ಇವೇನು ನಮ್ಮ ಯಾಡ್ಶಾಪ್ ಕಂಪನಿ ಪ್ರಾಡಕ್ಟ್ ಅನ್ನು ಬಳಸಿದ ನಂತರ ಈ ರೀತಿಯಾಗಿ ಹೆಲ್ದಿಯಾಗಿ ಬಂದದ ಪ್ರಾಡಕ್ಟ್. ಇದು ತೋಟ ಎಲ್ಲ ರೈತರು ನೋಡ್ಕರಿಂದ ಇದೇ ರೀತಿಯಿಂದ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಜಾಸ್ತಿ ಬಳಸಿ ಮತ್ತು ಖರ್ಚು ಕಡಿಮೆ ಆಗೋದು. ಖರ್ಚಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಖರ್ಚಿನ ಬಗ್ಗೆ ಭಾಳ ಇದು ಆಗ್ತದೆ ಸರ್. ನಾವು ಎಪ್ರಿಲ್ ಪ್ರಾಡಕ್ಟ್ ಅಂತೂ ಆಲ್ರೆಡಿ ಬಾಸ್ ಆಗ್ತಿದ್ವಿ, ಅವಾಗಿಂದಕ್ಕೆ ಈಗಿಂದಕ್ಕೆ ಖರ್ಚಿಲ್ಲ. ಅವಾಗ ನಾವು ಅಂದ್ರೆ ಎಪ್ರಿಲ್ ಚಾಟ್ನ್ಯಾಗ ನಾವೇನಾದ್ರಿ ಎಕರೆಕ್ಕೆ ಇವತ್ತು 2 ಪಾಕೆಟ್ ಎಲ್ಲ ಕೊಟ್ಟಿದ್ರೆ ನಮಗೆ ಸಾಕಷ್ಟು ನಾವು ಗೊಬ್ಬರ ಕೊಡ್ತಿದ್ದೆ. ತಳಗೊಬ್ಬರ ಅಂತ ಕೊಡ್ಲೇಬೇಕಾಗಿತ್ತು. ಯಾಕಂದ್ರೆ ನಾವು ಪವರ್ಫುಲ್ ಕಡ್ಡಿ ಆಗ್ಬೇಕಂದ್ರೆ ಎಪ್ರಿಲ್ ಚಾಟ್ನಿ ಒಳಗೂ ತಳಗೊಬ್ಬರ ಕೊಡ್ತಿದ್ದೇವೆ ಮತ್ತು ಅಕ್ಟೋಬರ್ ಚಾಟ್ನಿಗಳು. ಆದ್ರೆ ಇವತ್ತು ನಾವು ಎಪ್ರಿಲ್ ಚಾಟ್ನ್ಯಾಗ ಯಾವುದೇ ಗೊಬ್ಬರ ಕೊಟ್ಟಿಲ್ಲ, ತಳಗೊಬ್ಬರ ನಮ್ಮ ಬರೀ ಏನದು ಯಾಡ್ಶಾಪ್ ಕಂಪ್ನಿ ಏನದು ಒಂದು ಎಕರೆಕ್ಕೆ 2 ಬೇಕಂತೆ ಇವನು ಕೆಲವೊಂದು ಇವನು ಕೊಟ್ಟಿವಿ ಪ್ರಾಡಕ್ಟ್. ಮತ್ತೆ ಡ್ರಿಪ್ನಲ್ಲಿ 2 ಸಲ ಜಿಗ್ಸಿದ್ ಬಿಟ್ರೆ ಮತ್ತೆ ಯಾವುದೂ ಕೊಟ್ಟಿಲ್ಲ. ಇವತ್ತು ಹೆಲ್ದಿಯಾಗಿ ನಾವು ಬೇರೆ ಪಡ ಸಾಕಷ್ಟು ಕೊಟ್ಟು ರಾಸಾಯನಿಕ ಗೊಬ್ಬರ ಪಡ ನಾವು ಬೇಕಾದ್ರೂ ಬಂದು ನೋಡಿದ್ರು ಆ ವ್ಯತ್ಯಾಸ ತಾವೇ ಹೇಳ್ತಾರೆ. ಮತ್ತೆ ಈಗ ಕೆಮಿಕಲ್ ಪ್ರಾಡಕ್ಟ್ ಬಳಸಿದಕ್ಕೆ ಡಿಸೀಸ್ ಬಂದತ್ರ ಇದಕ್ಕೆ ಯಾವುದೇ ಡಿಸೀಸ್ ನೋಡಿದ್ರೆ ಇದಕ್ಕಿಷ್ಟ ಚೇತನಶೀಲವಾಗಲ್ಲ. ಭಾಳ ನೋಡಕ್ಕೆ ಗ್ರೋತ್ ಗೀತ್ ಅನ್ನು, ಎಲಿ ಇದನ್ನು ನೋಡಕ್ಕೆ ಕಲರ್ ಅನ್ನು, ಎಲಿ ಶೈನಿಂಗ್, ಎಲಿ ಅಗಲು ಬರ್ತಾವು. ಆ ರಾಸಾಯನಿಕ ಕೊಟ್ಟಂತ ಪಡದಾಗ ಹೋಗಿ ನೋಡಿದ್ರೆ ಎಲಿ ಭಾಳ ಈ ಸತ ಆ ಪಡದಾಗ ಒಂದು ವಿಡಿಯೋ ಮಾಡೋಣ ಅಂತ ಅಲ್ಲಿ ನೋಡ್ರಿ, ಇಲ್ಲಿ ಭಾಳ ವ್ಯತ್ಯಾಸ. ಸರಿ ಸರ್. ಈಗ ಕಡ್ಡಿ ಒಳಗೆ ಏನು ದಿಪ್ಪ ಸೈಜ್ ಬಂದತ್ರ ಕಡ್ಡಿನೂ ಭಾಳ ಫಿಂಡ್ ಅದಾವ್ರಿ. ಕಡ್ಡಿ ನೋಡ್ರಿ, ಕಡ್ಡಿ ಸೈಜ್ ಫಿಂಡ್ ಅದಾವ, ಸೈಜ್ ಪಿಂಡ್ ಅದಾವು, ಗ್ರೋತು, ಇದು ಇದನ್ನ ಕಲರು, ಈಗಾಗಲೇ ಈ ಕಲರು ಕಡ್ಡಿ ಪಿಂಡು ಭಾಳ ಹೆಲ್ದಿ ಕಡ್ಡಿ ಅದ. ಯಾವ ಒಂದು ಏನು ಕಡ್ಡಿ ಎಲ್ಲಿ ನೋಡಿದ್ರೆ ಯಾವ ಕಡ್ಡಿನೂ ಇವೆಲ್ಲ ಕಡ್ಡಿ ಅಗದಿ ಇದ್ರ ಕಡ್ಡಿ ಹೆಲ್ದಿ ಅದ ಸರ್. ಸರ್ ಇಷ್ಟು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು.